ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಆರ್ಆರ್ ನಗರದ ಶಾಸಕ ಮುನಿರತ್ನ ನಡುವೆ ವಾಗ್ವಿದ್ದ. ಕೇಳಪ್ಪ ಮುನಿರತ್ನ ಅಣ್ಣ, ಕೇಳಪ್ಪ ಅಣ್ಣ ಅಂತ. ಏಡ್ಸ್ ಇಂಜೆಕ್ಷನ್ ಚುಚ್ಚೋದಕ್ಕೆ ನಾನು ಹೋಗಿಲ್ಲ, ಮುನಿರತ್ನ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ಹೊರಹಾಕಿರೋದಿದು. ಡಿಕೆಶಿ ಮಾಡಿರುವ ಪಾಪದ ಕೆಲಸ ಅಂತ ಮುನಿರತ್ನ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ, ಅವ್ರು ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿ 30 ಮೀಟರ್ ರೋಡ್ ಮಾಡ್ತಾ ಇದ್ದೀರಿ, 1 ಎಕರೆಗೆ 4,300 ಕೋಟಿ, ನೀವು ಅದಕ್ಕೆ ಬರ್ತಾ ಇದ್ದೀರಿ 40% ಪ್ರೀಮಿಯಂ ಎಫ್ಐಆರ್, 1 ಎಕರೆಗೆ ನೀವು ಅದೆಷ್ಟೋ 260 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ, 263 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದ್ದೀರಿ ಅಂತೆಲ್ಲ ಕೂಡ ಹೇಳಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ, ಮುನಿರತ್ನ ಅವರು ಹೇಳಿದ್ದು ಅರ್ಥ ಆಗಲಿಲ್ಲ. ಅವರೆಲ್ಲ ಕೆಲವೆಲ್ಲ ಹೊಸದಾಗಿ ಏನೋ ಹೇಳಿದ್ರು. ಮುನಿರತ್ನ ಹಿಸ್ಟ್ರಿ ನಾನೇನು ಹೇಳಬೇಕಾದಿಲ್ಲ. ಮುನಿರತ್ನ ನನಗೂ ಗೊತ್ತಿದೆ, ಐ ನೋ ಹಿಮ್ ಲಾಸ್ಟ್ 45 ಇಯರ್ಸ್ ಗೊತ್ತಿದೆ. ನಂಗೆ ಸದ್ಯ ಏನೋ ಬೈ ಗಾಡ್ ವಿಲ್ಲಿಂಗ್ಲಿ ಸದ್ಯ ಎಲ್ಲಿರಬೇಕು ಅಲ್ಲಿದ್ದಾರೆ. ನೀವು ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಮುನಿರತ್ನ ಬಂದಿರು ನನ್ನ ಹತ್ರ, ಪಾಪ ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನು ನಡೀತು, ಕಾರಲ್ಲಿ ಏನು ನಡೀತು, ವಿಧಾನಸೌಧದಲ್ಲಿ ಏನು ನಡೀತು, ಅವ್ರ ಕ್ಯಾಬಿನೆಟಲ್ಲಿ ಏನು ನಡೀತು, ಅದೆಲ್ಲ ನನ್ನ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ, ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ, ಆಗಲ್ಲ ಕಣಯ್ಯ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ಡ್ ಇರ್ಬೋದು, ಆಯ್ತಪ್ಪ ಕೂತ್ಕೊಳ್ಳಿ ಹೇಳಪ್ಪ ಅಣ್ಣ. ಮುನಿರತ್ನ ಆಗಲ್ಲ ಅಂತ ಹೇಳಿದ್ರಲ್ಲ, ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಹೇಳ್ತೀನಿ ಅಂದ್ರೆ 1 ನಿಮಿಷ ಕೂತ್ಕೊಳ್ರಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಏಡ್ಸ್ ಇಷ್ಟೊಂದು ಕಂಪ್ಲೇಂಟ್ ಇದೆ, ಎಫ್ಐಆರ್ ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ, ಆಗಲ್ಲ ಕಣಯ್ಯ. ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ನಾವು ಕಾರ್ಪೊರೇಷನ್ ಕೊಡ್ತೀರಾ ಇಲ್ವಾ? ಕಾರ್ಪೊರೇಷನ್ ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ನಿಮ್ದು ಅವ್ರದ್ದು ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಏನಾನ ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆಗಳನ್ನು ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕು. ಒಂದ್ ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಪ್ರಶ್ನೆ ಕೇಳ್ತೀನಿ, ಈಗ ಉತ್ತರ ಅವರು ನಿಜವಾಗ್ಲು 1 ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರದಲ್ಲಿ ಹೋಗ್ಬಿಟ್ಟು ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್, 1 ನಿಮಿಷ. ಸಭಾಧ್ಯಕ್ಷರೇ, ಮತ್ತೆ ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ನಿಜವಾಗಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೇನೆ. ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ
ಅಶೋಕ್, ಈಗ ಮಾತಾಡಬೇಡಿ, ಮತ್ತೆ ಬೆಂಗಳೂರಿನ ಮಾತಾಡಿ. ಸ್ಲಮ್ ಇದನ್ನ ಕಸದ ಹೇಳ್ತಾರಲ್ಲ, ಮತ್ತೆ ಮಾತಾಡಿ. ಇಂಥ ಪಾಪ ಕೆಲಸ ಆಯ್ತು, ಮತ್ತೆ ಮಾತಾಡಿ. ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಮತ್ತೆ ನನ್ನ ಮಾತಾಡಿ. ಮೇಲೆ FIR ಹಾಕ್ಸಿರೋದು. ಆಯ್ತು, ನನ್ನ ಮೇಲೆ ಮಾತಾಡಿ. ಜೈಲಿಗೆ ಕಳ್ಸಿದ್ದು ಪಾಪದ ಕೆಲಸ. ಮತ್ತೆ ನೀವು ಇವ್ರಿಗೆ ಮಾತಾಡ್ತಾರೆ ಈಗ. ಅವ್ರು ಮಾತಾಡಿ. ಇವ್ರಿಗೆ 3 ಜನ ಮಕ್ಕಳಿದ್ದಾರೆ. ಇವ್ರ ಮಕ್ಕಳು ಇಂಥ ಪಾಪದ ಕೆಲಸ ಮಾಡಿ ಇಲ್ಲಿ ಬಂದು ಕೂತಿರೋದು. ಒಳ್ಳೆ ಕೆಲಸ ಬಂದು ಕೂತ್ಕೊಳ್ಳಿ. ಇಂಥ ಪಾಪದ ಕೆಲಸ ರೆಕಾರ್ಡ್ ತೆಗಿಸ್ಬಿಡಿ. ಆಯ್ತು, 1-2 ಪಾಪದ ಕೆಲಸ ಮಾಡಿಲ್ಲ ಇಲ್ಲಿ. ಬೇಡ, ಯಾವುದು ನಮ್ಮ ಬೇರೆ ವಿಷಯ ಬಂದಿದೆ, ಅದನ್ನ ರೆಕಾರ್ಡ್ ತೆಗೆದು. ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡೋಲ್ಲ ಅವ್ರು, ಕಸದ್ ಮುಂದಾಗ್ತವ್ರೆ. ಕಸ ಲಂಚದ್ದು, ಕಸದ್ ಲಂಚ ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ. ವೈಯಕ್ತಿಕ What is it? ನೀವ್ ಹೇಳ್ರಿ ನೀವು ಒಂದು ಮನೆ ನಾನಿಲ್ಲ ಅಂದ್ಬಿಟ್ಟು ಸೀಟ ನಾನು ಕೂದಲು ಮುನ್ನೂರ ಇಂಥ ಅದಕ್ಕೆಲ್ಲ ಹೆಸರನ್ನಲ್ಲ ನಾನು. ಅದ್ಯಾವನೋ ಪುಡಿಗಳಿಗೆಲ್ಲ ಇದೆಲ್ಲ ನನ್ನ ಹತ್ರ ಬೇಡ. ಇಂಥ ಪಾಪ ಬಂದಿರೋದು. ಒಳ್ಳೆ ಬಂದರು. ಒಳ್ಳೆ ಚರ್ಚೆ ಆಯ್ತು, ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು, ಒಳ್ಳೆ ಪಾಸಿಟಿವ್ ಅನ್ನ ಮಾತಾಡಿದ್ವಿ. ನಾಳೆ ಏನು ಬರಲ್ಲ, ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಒಂದ್ ಸೆಕೆಂಡ್ ಎಲ್ಲ ಒಳ್ಳೆ ಡಿಸ್ಕಷನ್ ಆಗಿದೆ. ಕೂತ್ಕೊಳ್ಳಿ. ಒಳ್ಳೆ ಡಿಸ್ಕಷನ್. ಅವರು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಇಷ್ಟೊತ್ತು ನೀವು ಕೂತ್ಕೊಳ್ಳಿ. 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 ಇಷ್ಟೊತ್ತು ಒಳ್ಳೆ ಡಿಸ್ಕಷನ್ ಆಗಿದೆ. ಇಶ್ಯೂಸ್ ಮಾತಾಡ್ಲಿ, ವೈಯಕ್ತಿಕವಾಗಿ ಏನ್ ಮಾತಾಡ್ತಿರೋಂಥದ್ದು? ಒಂದ್ ಸೆಕೆಂಡ್. ಒಂದು ನಿಮಿಷ. ಮುನಿರತ್ನ ಇಶ್ಯೂ ಬಂದಾಗ ಅವರು ಉತ್ತರ ಕೊಡ್ಬೇಕು. ಅವ್ರೇನೇನೋ ಕೇಳ್ಕೊಂಡಿದ್ದಾರೆ, ಅದು ಉತ್ತರ ಕೊಡ್ಬೇಕು. ಆದ್ರೆ ಅಶೋಕ್ ಅದೇನೋ ಚುಚ್ಚೋದು, ರೇಪಿಸ್ಟು, ಇವೆಲ್ಲ ಪದ ಈ ಸದನಕ್ಕೆ ಭೂಷಣ ತರೋದಿಲ್ಲ. ದಯವಿಟ್ಟು ನೀವು ಆಸ್ ಎ ಕಸ್ಟೋಡಿ ಆಫ್ ಏನೇನ್ ಮಾತಾಡಿದ್ರೆ ನಾನು ಇಲ್ದೆ ಹೋದಾಗ ಇಲ್ಲಿ ಏನೇನ್ ನಡೆದಿದೆ, ಇಲ್ಲ ನಾನು ಇಲ್ದೆ